ಇವತ್ತಿನ ದಿನ ಮುದ್ದೆ ಜೊತೆ ರುಚಿಯಾದ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. 100 ಡೇಸ್ ಮಿನಿ ವ್ಲಾಗ್ ಚಾಲೆಂಜಲ್ಲಿ ಇದು ಡೇ 7 ಆಗಿರುತ್ತೆ. ನೋಡ್ತಿರ್ಬೋದು, ಬೆಂಡೆಕಾಯಿ ಸಾಂಬಾರಿಗೋಸ್ಕರ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಜಾರಲ್ಲಿ ಮಸಾಲೆ ರುಬ್ಬಿದ್ದಾದಮೇಲೆ ಸಾರಿಗೆ ಒಗ್ಗರಣೆ ಹಾಕೋಣ ಅಂತ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ ನಂತರ ರುಬ್ಕೊಂಡಿರುವಂತಹ ಮಸಾಲೆನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚಮಚ ಆಡಿಸ್ಬೇಕು. ನಂತರ ನೀರು ಹಾಕಿ ಕುದಿಯಕ್ಕೆ ಬಿಡಬೇಕು. ಸಾರು ಕುದಿಯೋವರೆಗೂ ಬೆಂಡೆಕಾಯಿ ಹುರ್ಕೊಳ್ಳೋಣ ಅಂತ ಮುಂಚೆನೇ ಬೆಂಡೆಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ. ನೋಡ್ತಿರ್ಬೋದು, ಬೆಂಡೆಕಾಯಿ ಹುರಿಯೋಕ್ಕೆ ಒಂದು ಟ್ರಿಕ್ ಇದೆ. ಬೆಂಡೆಕಾಯಿ ಲೋಳೆ ಲೋಳೆ ಬಿಟ್ಕೊಳೋ ಕಾರಣ ಅದು ಬಿಟ್ಕೋಬಾರ್ದು ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ ಲೋಳೆ ಬಿಟ್ಕೊಳಲ್ಲ. ಬಾಣಲಿನೂ ಸಮೇತ ಹುರಿಬೇಕಾದ್ರೆ ಗಲೀಜಾಗಲ್ಲ. ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿ ಎಣ್ಣೆ ಹಾಕಿ ಹುರಿದಿದ್ದಕ್ಕೆ ಎಷ್ಟು ಚೆನ್ನಾಗಿ ಹುರಿದಿದೆ ಅದು. ನಂತರ ಇನ್ನೊಂದು ಕಡೆ ಸಾರು ಕುದೀತಾ ಇತ್ತು. ಬೆಂಡೆಕಾಯಿ ಹಾಕಿ ಸ್ವಲ್ಪ ಹುಣಸೆ ಹುಳಿ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಯಕ್ಕೆ ಬಿಟ್ಟು ಇನ್ನೊಂದು ಕಡೆ ಮುದ್ದೆಗೆ ಹಿಟ್ಟಾಕ್ತಾ ಇದ್ದೀನಿ. ನೋಡಿ, ಸಾಂಬಾರೆಲ್ಲ ಆಗಿದೆ. ಇನ್ನೊಂದು ಕಡೆ ಮುದ್ದೆನೂ ಒಂದು 5 ನಿಮಿಷ ಕುದಿಸಿದ್ದಾಯಿತು. ನೆಕ್ಸ್ಟು ಮುದ್ದೆ ಎಲ್ಲ ತೊಳೆಸಿದ್ದಾದಮೇಲೆ ಪ್ಲೇಟ್ ರೆಡಿ ಮಾಡಿದೆ. ನೋಡ್ತಿರ್ಬೋದು, ಮುದ್ದೆ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟು ಹಂಗೆ ಇತ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್.